ಇಲ್ಲಾಂದ್ರೆ ಭಾರತ ಸೆಮಿಫೈನಲ್ ಸೋತೋಗಿಬಿಟ್ಟಿತ್ತು. ಹೌದು, ದಿಗ್ಗಜ ಬ್ಯಾಟ್ಸ್ಮನ್ ಆಡಿದರು, ಒಳ್ಳೆ ಆಟ ಆಡಿದರು, 253 ರನ್ಗಳನ್ನು ಹೊಡೆದ್ರು. ಸಣ್ಣ ಸ್ಕೋರ್ ಇಲ್ಲ, ಆದರೆ ಅದೇ ಕಾಲ ಗ್ರೌಂಡು ಚಿಕ್ಕದಾಗಿತ್ತು. ಎಲ್ಲರೂ ಎತ್ 6 ಹೊಡೆಯವ್ರ. ಇಂಗ್ಲೆಂಡಿಗರು ಸಾಮಾನ್ಯಗರಲ್ಲ, ಅದ್ಭುತವಾಗಿ ಆಡಿದರು. ಸೋತಿರ್ಬೋದು ಇವತ್ತು ಅವರು, ಆದರೆ ಧಿರೋದ್ದಾದ ಸೋಲೋದು. ಅದರಲ್ಲೂ ಮುಖ್ಯವಾಗಿ ಜೇಕಬ್ ಬೆಥೆಲ್ ಅವ್ರ ಆಟ ಏನಪ್ಪ ಅದು ನೋಡ್ತಾ ಇದ್ರೆ ಯಾರಾದರೂ ಬೆರಗಾಗಬೇಕು, ಅದು ನಿಜವಾಗಿ ಬೆರಗಾಗಬೇಕಂಥದ್ದು. 254 ಹಿಡಿಯುವಂಥ ಎಲ್ಲ ಸಾಧ್ಯತೆಗಳು ನಿಶ್ಚಲ ಆಗಿದ್ದು. ಈ ಬೆಥೆಲ್ ವಿಕೆಟ್ ಮಧ್ಯೆ ಓಡುತ್ತಾ ರನ್ ಹೊಡೆಯುತ್ತಾ 4 6 ಹೊಡೆದು ನೋಡಿದಾಗ 105 ರನ್ ಬಾರಿಸಿದ್ರು 48 ಚೆಂಡಗಳಲ್ಲಿ. ಸಣ್ಣದಲ್ಲ. ಅದೇ ಕಾಲ ಈ ಪೂರ್ವದಲ್ಲಿ ನಮ್ಮ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಅದ್ಭುತವಾಗಿ ಆಡಿದರು. ಅವರು ಇಲ್ಲಂತಲ್ಲ. ಯಾಕಂದರೆ 253 ರನ್ಗಳು ಕೂಡಿ ಹಾಕೋದು ಹುಡುಗಾಟದ ವಿಷಯ ಅಲ್ಲ. ಆದರೂ ಸೋಲುವ ಸ್ಥಿತಿಗೆ ಬಂದಿದ್ದನ್ನು ಅವರ ಬಾಯಿಂದ ಕಿತ್ಕೊಂಡಿದ್ದು ವಿಶೇಷವಾಗಿ ಅಕ್ಷರ್ ಪಟೇಲ್ ಮತ್ತು ನಮ್ಮ ಬುಮ್ರಾ ಬೌಲಿಂಗ್. ಬೆಥೆಲ್ ಇವತ್ತು ಹೇಳ್ತಾ ಇರೋದು ಬುಮ್ರಾ ಬೌಲಿಂಗ್ನ ಬಂದು ಯಾವ ರೀತಿಯಾಗಿ ಬಾಲ್ ಮಾಡ್ತಾಯಿದ್ರು, ಎಷ್ಟು ಕಷ್ಟಿತ್ತು ಅವ್ರ ಬಾಲನ್ನು ಹೊಡೆಯೋದು ಅಂತೇಳಿ. ಎತ್ತಿ ಆಡೋದ್ರಲ್ಲಿ ನಿಸ್ಸೀಮ ಮನುಷ್ಯ, ಹಿಂಗೆ ಎತ್ತಿದ್ರೆ ಸಾಕು 6. ಅಂಥದನ್ನು ಗೆದ್ದರು. ಇವತ್ತು ಇಂಗ್ಲೆಂಡನ್ನು ಸೋಲಿಸಿ ಫೈನಲ್ಗೆ ಬಂದಿದ್ದಾರೆ. ಫೈನಲ್ ಸಾಮಾನ್ಯ ಅಲ್ಲ. ಸೋಲದ ಸರದಾರ ಸೌತ್ ಆಫ್ರಿಕಾ. ಎಲ್ಲ ಆಟಗಾರರು ಅದೇ ರೀತಿಯಾಗಿ ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಎಲ್ಲದರಲ್ಲೂ ಪ್ರಬಲರು. ಅಂಥವರು ಚಾಕರ್ಸ್ ಅಂತ ಕರೀತಾರೆ ಅವ್ರು ವಿಶೇಷವಾಗಿ. ಪಾಪ ಅತ್ಯಂತ ಇಂಪಾರ್ಟೆಂಟ್ ಮ್ಯಾಚ್ನಲ್ಲಿ ಸೋತು